ನಮಸ್ಕಾರ. ಹಾಡು ಮತ್ತು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಹಾಡಿನ ದಿನ. ಇವತ್ತು ನಾನು ನಿಮ್ಮ ಮುಂದೆ ತೊಗೊಂಡು ಬರ್ತಾ ಇರೋದು ಒಂದಲ್ಲ ಎರಡು ಹಾಡು. ನಮ್ಮ ಕನ್ನಡ ಚಿತ್ರದಲ್ಲಿ ತುಂಬ ಹಾಡುಗಳು ಬಂದಿವೆ. ಕೆಲವು ಹಾಡುಗಳು ಜೀವನದ ಪಾಠ ತಿಳಿಸುತ್ತೆ. ಅಂಥ ಎರಡು ಹಾಡನ್ನು ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ. ಈ ಎರಡು ಹಾಡಿನಕ್ಕೆ ಭಾಳ ಸಿಮಿಲ್ಯಾರಿಟಿಗಳಿವೆ. ಫಸ್ಟ್ ಹಾಡು ಮತ್ತು ಎರಡನೇ ಹಾಡು ಎರಡೂ ಚಿತ್ರದ್ದು ರಿಲೀಸ್ ಆದ ಗ್ಯಾಪು 47 ಇಯರ್ಸ್, 47 ವರ್ಷ ಆದ್ರೂ ಈ ಹಾಡು ಕೊಡೋ ಸಂದೇಶ ಬಗ್ಗೆ ಯಾವುದೇ ರೀತಿ ಬದಲಾವಣೆ ಆಗಿಲ್ಲ ನಮ್ಮ ಸಮಾಜದಲ್ಲಿ. ಇದು ನನಗೆ ಭಾಳ ಇಷ್ಟ ಆಗಿದ್ದು. ಅಂದರೆ ಈ ಫಿಲಾಸಫಿ ನಿರಂತರವಾಗಿ ವ್ಯಾಲಿಡ್ ಇರುತ್ತೆ. ತುಂಬ ಸಿಮಿಲ್ಯಾರಿಟೀಸ್ ಇದೆ ಈ ಎರಡು ಚಿತ್ರದ ಬಗ್ಗೆ. ಫಸ್ಟು ಚಿತ್ರ ಒಂದು ಬೊಂಬೆನ ಮೆಟಾಫರ್ ಆಗಿ ಇಟ್ಕೊಳ್ಳುತ್ತೆ. ಏನು ಮೆಟಾಫರು? ತನ್ನನ್ನು ತಾನೇ ಆ ಬೊಂಬೆ ಮೂಲಕ ನೋಡುವಂಥದ್ದು ಒಂದು ಮೆಟಾಫರ್. ಅದು ಚಿತ್ರದ ನಾಯಕ ಆ ಬೊಂಬೆಲಿ ತನ್ನನ್ನು ಕಂಡು ಹಾಡು ಹೇಳ್ತಾನೆ. ಎರಡನೇ ಚಿತ್ರದಲ್ಲಿ ಆ ಬೊಂಬೆ ಸಮಾಜ ಆಗುತ್ತೆ. ಜೀವನನ ಸರಿಯಾದ ರೀತಿ ನಾವು ನಡೆಸ್ಕೊಂಡು ಹೋದರೆ ಸಮಾಜ ನಮ್ಮನ್ನು ಯಾವ ರೀತಿ ನೋಡುತ್ತೆ ಅನ್ನೋದನ್ನು ಈ ಎರಡನೇ ಹಾಡು ನಮಗೆ ತಿಳಿಸುತ್ತೆ. ಈಗಾಗಲೇ ನೀವು ಊಹಿಸಿರ್ಬೋದು. ಫಸ್ಟ್ ಹಾಡು ನಾನು ಸೆಲೆಕ್ಟ್ ಮಾಡಿರೋದು ಕಸ್ತೂರಿ ನಿವಾಸದ್ದು. ಎರಡನೇ ಚಿತ್ರ ರಾಜಕುಮಾರ ಚಿತ್ರದ್ದು. ಈ ಎರಡು ಪಿಕ್ಚರ್ಗೂ ತುಂಬ ಸಾಮ್ಯತೆಗಳಿವೆ. ಕಸ್ತೂರಿ ನಿವಾಸ ನಮಗೆಲ್ಲರಿಗೂ ತಿಳಿದಂಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ್ದು. ಇಂದು ಆ ಚಿತ್ರನ ಹೆಸರು ಹೇಳಿದ್ರೆ ಸಾಕು, ಅವರ ಒಂದು ಇಮೇಜ್ ನಮ್ಮ ಕಣ್ಮುಂದೆ ಬರುತ್ತೆ. ಪಾರಿವಾಳ ಭುಜದ ಮೇಲಿರೋದು ನಮ್ಮ ಕಣ್ಣಿಂದ ಮರೆಸಲಾಗದಂಥ ಒಂದು ದೃಶ್ಯ ನಮ್ಮ ಕಣ್ಮುಂದೆ ಬರುತ್ತೆ. ರಾಜ್ಕುಮಾರ ಚಿತ್ರನ ಅವರ ಮಗ ಪುನೀತ್ ರಾಜ್ಕುಮಾರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ್ದಾರೆ. ತಂದೆ ಮಗ. ಆ್ಯಕ್ಟರ್ಸ್ ಹ್ಯಾವ್ ಚೇಂಜ್ಡ್, ಫಿಲಾಸಫಿ ಹ್ಯಾಸ್ ರಿಮೈನ್ಡ್. ಇನ್ನೊಂದು ಸಿಮಿಲ್ಯಾರಿಟಿ ಇದೆ. ಕಸ್ತೂರಿ ನಿವಾಸದ ಮ್ಯೂಸಿಕ್ ಡೈರೆಕ್ಟರ್ GK ವೆಂಕಟೇಶ್ ಅವರು ಬಹಳ ಹಿರಿಯ ಸಂಗೀತ ನಿರ್ದೇಶಕ. ರಾಜ್ಕುಮಾರ್ ಅವರ ಫ್ಯಾಮಿಲಿಗೆ ಹತ್ತಿರಾದಂಥ ನಿರ್ದೇಶಕ. ರಾಜ್ಕುಮಾರ ಚಿತ್ರದ ಸಂಗೀತ ನಿರ್ದೇಶಕ ವಿ ಹರಿಕೃಷ್ಣ ಅವರು. ಇವರಿಬ್ಬರ ಮಧ್ಯೆ ಏನಾದರೂ ಸಂಬಂಧ ಇದೆಯಾ ಅಂತ ನೋಡಿದ್ರೆ ಖಂಡಿತ ಇದೆ. ಹರಿಕೃಷ್ಣ ಅವರು ಮದುವೆ ಆಗಿರೋದು GK ವೆಂಕಟೇಶ್ ಅವರ ಮೊಮ್ಮಗಳನ್ನು. ಸೊ ಈ ರೀತಿ ತಲೆಮಾರುಗಳಿಗೆ ಕನೆಕ್ಷನ್ ಕೂಡ ಇದೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೊಡೋ ಮೆಸೇಜಲ್ಲಿ ಕೂಡ ಬಹಳ ಸಾಮ್ಯತೆ ಇದೆ. ಈ ಎರಡು ಹಾಡೂ ನನಗೆ ವೈಯಕ್ತಿಕವಾಗಿ ಬಹಳ ಮನಸ್ಸಿಗೆ ತಟ್ಟಿದಂಥ ಹಾಡುಗಳು. ಈ ಒಂದು ಇಂಟ್ರೊಡಕ್ಷನ್ನಿಂದ ಯಾವುದೇ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಇಲ್ದಿರೆ ನಿಮ್ಮ ಮುಂದೆ ಈ ಎರಡು ಹಾಡನ್ನು ತರ್ತೀನಿ. ದಯವಿಟ್ಟು ಈ ಎಪಿಸೋಡ್ ನೋಡಿದ ಮೇಲೆ ಎರಡು ಹಾಡನ್ನು ಯಾವುದಾನ ಒಂದು ಒಳ್ಳೆ ಮ್ಯೂಸಿಕ್ ಟ್ರ್ಯಾಕಲ್ಲಿ ಕೇಳಿ. ಈ ಹಾಡಿನ ಅಂದ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ನನ್ನ ಧ್ವನಿಯಲ್ಲಿ ಕಸ್ತೂರಿ ನಿವಾಸದ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಕೇಳಿ ಆನಂದಿಸಿ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು, ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು, ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು, ಹಿರಿಯರೇ ಇರಲಿ ಕಿರಿಯರೇ ಬರಲಿ
ಭೇದ ತೋರದು. ಕಷ್ಟವೋ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು ತೂಗುತ್ತಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಮೈಯನ ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು. ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು. ಮೈಯನ ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು. ತೇಯುತ್ತಲಿದ್ದರು ಗಂಧದ ಪರಿಮಳ ತುಂಬಿ ಬರುವುದು. ತಾನೇ ಉರಿದರು ದೀಪವು ಮನೆಗೆ ಬೆಳಕ ತರುವುದು. ದೀಪ ಬೆಳಕ ತರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆಯ ಜೀವವ ತುಂಬಿ ಕುಣಿಸಿ ನಲಿಸಿದೆ. ಆಡಿಸುವಾತನ ಕೈ ಚಳಕದಲ್ಲಿ ಎಲ್ಲ ಅಡಗಿದೆ. ಆತನ ಕರುಣೆಯ ಜೀವವ ತುಂಬಿ ಕುಣಿಸಿ ನಲಿಸಿದೆ. ಆ ಕೈ ಸೋತರೆ ಬೊಂಬೆಯ ಕಥೆಯು ಕೊನೆಯಾಗುವುದೇ ಕೊನೆಯಾಗುವುದೇ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗದು. ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು. ಹೀಗೆ ನಗುತ್ತಲಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಈ ಹಾಡಿನ ಮೂಲಕ ಮುಂಚೆ ನಾನು ಹೇಳ್ದಂಗೆ ಒಂದು ಬೊಂಬೆನ ಮೆಟಫರ್ ಆಗಿಟ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರು ಜೀವನನ ಹೇಗೆ ನಡೆಸಬೇಕು, ಯಾವಾಗ ನಾವು ಜೀವನನ ಒಂದು ನಾಟಕ ಅಂತ ಅಂದ್ಕೊತೀವಿ, ನಮ್ಮ ಜೀವನನ ನಾವು ಯಾವ ರೀತಿ ನಡೆಸಬೇಕು ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಅದೇ ರೀತಿ ನಾವು ನಡ್ಕೊಂಡ್ರೆ ಸಮಾಜ ನಮ್ಮನ್ನು ಹೇಗೆ ನೋಡುತ್ತೆ ಅನ್ನೋದನ್ನು ರಾಜ್ಕುಮಾರ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅಭಿನಯದಲ್ಲಿ ಇನ್ನೊಂದು ಹಾಡು ನಮಗೆ ಅದನ್ನು ತಿಳಿ ಹೇಳುತ್ತೆ. ಈಗ ನನ್ನ ಧ್ವನಿಯಲ್ಲಿ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ರಾಜರತ್ನನು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನೂ ಇಲ್ಲದ ಹಾಗೆ ಬದುಕಿರುವ ಆಕಾಶ ಮೋಡದ ಕೈಗೆ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ. ಹಣ್ಣಲೆ ಕಾಯೋ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ದೀಪವಿದು
ನಂದಾದೀಪವೇ ಇದು. ಆಡಿಸುವಾತನ ಕರುಣೆಯ ಮೇಲೆ ನಮ್ಮ ಪಾತ್ರವು, ಸಮಯದ ಸೂತ್ರವು ಅವಂದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೂ ಒಬ್ಬ, ಈ ರಾಜನೂ ಒಬ್ಬ. ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಈ ರೀತಿ 2 ಹಾಡಿನ ಮೂಲಕ ನಾವು ಹೇಗೆ ಬದುಕಬೇಕು ಮತ್ತು ಆ ರೀತಿ ನಾವು ಬದುಕಿದ್ರೆ ಸಮಾಜ ನಮ್ಮನ್ನು ಹೇಗೆ ನೋಡುತ್ತೆ ಅನ್ನೋದನ್ನು ಬಹಳ ಸುಂದರವಾಗಿ ತಂದೆ ಮಗ ಇಬ್ಬರೂ 2 ಚಿತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮಿತ್ರರೇ, ಈ ಒಂದು 2 ಹಾಡಿನ ಕಾಂಬೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಡು ಮತ್ತು ಹರಟೆಗೆ ಎಂದಿನಂತೆ ನಿಮ್ಮ ಸಹಾಯ ಇರಲಿ, ನಿಮ್ಮ ಉತ್ತೇಜನ ಇರಲಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಹಾಡನ್ನು ನಿಮ್ಮ ಮಿತ್ರರಿಗೂ ಹಂಚಿ. ಎಲ್ಲರೂ ಹೇಗೆ ಬದುಕೋದು ಅನ್ನೋದ್ರ ಬಗ್ಗೆ ಈ 2 ಹಾಡಿನ ಮೂಲಕ ಸ್ಫೂರ್ತಿ ತಗೊಂಡು ಸರಿಯಾದ ರೀತಿಯಲ್ಲಿ ಬಾಳೋಣ. ಇದೇ ಈ ಎಪಿಸೋಡ್ನ ನನ್ನ ಮುಖ್ಯ ಉದ್ದೇಶ ಆಗಿತ್ತು. ಮುಂದಿನ ಎಪಿಸೋಡ್ವರೆಗೂ ನಮಸ್ಕಾರ, ಮತ್ತೆ ಭೇಟಿಯಾಗೋಣ.